ರಾಜ್ಯದಲ್ಲಿ ನಿಧಾನವಾಗಿ ಚುನಾವಣಾ ಕಾವು ಏರ್ತಿದೆ. 2028ಕ್ಕೆ ಈಗಿನಿಂದಲೇ ಅಭ್ಯರ್ಥಿಗಳು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ಇನ್ನು ಕಳೆದ ಬಾರಿ ವಿಧಾನಸೌಧ ಮೆಟ್ಟಿಲು ಹತ್ತೋ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡವರು ಈ ಬಾರಿ ಗೆಲುವಿಗಾಗಿ ಸಂಘಟನೆಯನ್ನ ಶುರು ಮಾಡಿದ್ದಾರೆ. ಆದರೆ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕರ್ನಾಟಕದಲ್ಲಿ ರಾಜಕೀಯ ಚಿತ್ರಣ ಬದಲಾಯಿಸೋದು ಮಾತ್ರ ನಿಶ್ಚಿತ. ಕಳೆದ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆಯಿಂದಾಗಿ ಕಾಂಗ್ರೆಸ್ಗೆ ಅನುಕೂಲವಾಗಿತ್ತು. ಆದರೆ ಈ ಬಾರಿ ಮೈತ್ರಿ ಇರೋದ್ರಿಂದ ಕೆಲವು ಕ್ಷೇತ್ರದ ಅಭ್ಯರ್ಥಿಗಳಿಗೆ ಈಗಾಗಲೇ ಭಯ ಶುರುವಾಗಿರೋದಂತೂ ಸುಳ್ಳಲ್ಲ. ಮೈತ್ರಿ ನಿರಾತಂಕವಾಗಿ ನಡೆದರೆ ಕೆಲವು ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕಂಟಕ ಎದುರಾಗೋದಂತೂ ಗ್ಯಾರಂಟಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಯಾವ್ಯಾವ ಕ್ಷೇತ್ರಗಳ ರಾಜಕೀಯ ಸಮೀಕರಣ ಬದಲಾಗುತ್ತೆ ಅನ್ನೋ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ. ಬೆಂಗಳೂರಿನ ಪಕ್ಕದ ಜಿಲ್ಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವನ್ನು ನೋಡಿದ್ರೆ ಮುಂದಿನ ಬಾರಿ ಏನಾಗಬಹುದು ಅನ್ನೋ ಕುತೂಹಲ ಮೂಡುತ್ತೆ. ಕಳೆದ ಬಾರಿ ಕೊನೆ ಕ್ಷಣದಲ್ಲಿ ಟಿಕೆಟ್ ಪಡೆದ ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ ಮ್ಯಾಜಿಕ್ ಮಾಡಿ ಆ ಕ್ಷೇತ್ರವನ್ನ ಗೆದ್ದಿದ್ರು. ಬಹುತೇಕ ಮತಗಳು ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಹಂಚಿಕೆಯಾಗಿದ್ರಿಂದ ಕೊತ್ತೂರು ಗೆಲುವು ಈಸಿಯಾಗಿತ್ತು. ಕಳೆದ ಬಾರಿಯ ಚುನಾವಣೆಯ ರಿಸಲ್ಟ್ ನೋಡೋದಾದ್ರೆ ಕಾಂಗ್ರೆಸ್ನ ಕೊತ್ತೂರು ಮಂಜುನಾಥ್ 83,990 ಮತಗಳನ್ನ ಪಡೆದಿದ್ರು. ಇನ್ನು ಜೆಡಿಎಸ್ನ ಅಭ್ಯರ್ಥಿ CMR ಶ್ರೀನಾಥ್ 53,229 ಮತಗಳನ್ನ ಪಡೆದು ಸೆಕೆಂಡ್ ಪ್ಲೇಸ್ಗೆ ಬಂದಿದ್ರು. ಅದೇ ರೀತಿ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಂತಹ ವರ್ತೂರು ಪ್ರಕಾಶ್ 50,914 ಮತಗಳನ್ನ ಪಡೆದಿದ್ರು. 2018ರಲ್ಲಿ ಜೆಡಿಎಸ್ ಈ ಕ್ಷೇತ್ರವನ್ನ ಗೆದ್ದಿತ್ತು. ಅದಕ್ಕೂ ಮೊದಲು ವರ್ತೂರು ಪ್ರಕಾಶ್ ಕೂಡ ಇಲ್ಲಿ ಗೆದ್ದಿದ್ರು. ಕಳೆದ ಬಾರಿ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ ಸೇರ್ಪಡೆಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯ ಅಲ್ಲಿ ಸ್ಪರ್ಧಿಸದ ಕಾರಣ ಕೊನೆ ಕ್ಷಣದಲ್ಲಿ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನಿಂದ ಕೋಲಾರದಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಕಳೆದ ಚುನಾವಣೆಯ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಮೈತ್ರಿ ಪಕ್ಷಗಳ ಬಲ ಹೆಚ್ಚಿರುವಂತೆ ಕಾಣುತ್ತೆ. ಜೆಡಿಎಸ್ ಅಥವಾ ಬಿಜೆಪಿಯಿಂದ ಯಾವುದೇ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರು ಎರಡೂ ಪಕ್ಷದವರು ಒಬ್ಬರ ಬೆನ್ನಿಗೆ ಒಬ್ಬರು ಚೂರಿ ಹಾಕದೆ ಕೆಲಸ ಮಾಡಿದ್ರೆ ಮೈತ್ರಿ ಪಕ್ಷ ಗೆಲ್ಲುವ ಸಾಧ್ಯತೆ ಕೋಲಾರದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ಎದುರಾಳಿ ಕೊತ್ತೂರು ಮಂಜುನಾಥ್ ಅಷ್ಟು ಸುಲಭಕ್ಕೆ ಗೆಲುವನ್ನು ಬಿಟ್ಟುಕೊಡುವ ವ್ಯಕ್ತಿಯಲ್ಲ. ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹಿಡಿತವನ್ನ ಹಿಡಿದುಕೊಳ್ಳುವ ಜೊತೆಗೆ ಜನರನ್ನ ಇತರೆ ಸ್ಪರ್ಧಿಗಳಿಗಿಂತ ಹೆಚ್ಚು ಆಕರ್ಷಿಸೋದ್ರಲ್ಲಿ ನಿಸ್ಸೀಮ. ಹೀಗಾಗಿ ಜೆಡಿಎಸ್ನ CMR ಶ್ರೀನಾಥ್ ಆಗ್ಲಿ ಅಥವಾ ಬಿಜೆಪಿಯ ವರ್ತೂರು ಪ್ರಕಾಶ್ ಆಗ್ಲಿ ಟಿಕೆಟ್ ಗಿಟ್ಟಿಸಿಕೊಂಡ್ರು ಗೆಲುವಿಗಾಗಿ ಭಾರಿ ಶ್ರಮವನ್ನೇ ಹಾಕಬೇಕಾಗುತ್ತೆ. ಕಳೆದ ಬಾರಿ ಗೆಲುವಿನ ರೇಸ್ನಲ್ಲಿ ಕೊನೆಯ ತನಕ ಮುಂದಿದ್ದಂತಹ CMR ಶ್ರೀನಾಥ್ಗೆ ಮೈತ್ರಿ ಟಿಕೆಟ್ ಏನಾದ್ರು ದಕ್ಕಿದ್ದೇ ಆದರೆ ಟಫ್ ಫೈಟ್ ಅಂತ ನಿರೀಕ್ಷೆಯನ್ನ ಮಾಡಬಹುದು. ಜೆಡಿಎಸ್ ಮತ್ತು ಬಿಜೆಪಿ ತಮ್ಮದೇ ಆದ ವೋಟ್ ಬ್ಯಾಂಕ್ ಹೊಂದಿರುವಂತಹದ್ದು ಇಲ್ಲಿ ಪ್ಲಸ್ ಪಾಯಿಂಟ್. ಎರಡೂ ಪಕ್ಷಗಳು ಮೈತ್ರಿಯಾಗಿ ಒಟ್ಟಾಗಿ ಹೋದ್ರೆ ಕೋಲಾರವನ್ನ ಮೈತ್ರಿ ಪಕ್ಷ ತನ್ನ ತೆಕ್ಕೆಗೆ ಹಾಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.